ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು. ಆ ಹೀರೋಯಿಸಂಗೆ ಪ್ರಾಮುಖ್ಯತೆ ಕೊಡದೆ ಅತಿ ಹೆಚ್ಚು ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡಿ ಆ ಚಿತ್ರಗಳನ್ನ ಗೆಲ್ಸಿ ಬೇರೆ ರಾಜ್ಯದ ಚಿತ್ರದವರ ಗಮನ ಸೆಳೆದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಾರಕೇಶ್ ಅವರು, ಭವಾನಿ ಅವರು ಮತ್ತು ಜಯಲಕ್ಷ್ಮಿ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಶಾಸ್ತ್ರಿ ಅಸೋಸಿಯೇಟ್ಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಳ್ಳ ಕುಳ್ಳ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ 1976 ಅಲ್ಲಿ ತೆಲುಗುಗೆ ರಿಮೇಕ್ ಮಾಡ್ತಾರೆ. ಅದೇ ತರ ಮಲಯಾಳಂ ಅಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ಕಲ್ಲನುಮ್ ಕುಲ್ಲನುಮ್ ಅನ್ನೋ ಹೆಸರಲ್ಲಿ. ಹಿಂದಿಯಲ್ಲೂ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ಚೋರ್ ಕಬಾಯ್ ಚೋರ್ ಅನ್ನೋ ಹೆಸರಲ್ಲಿ. ಕಲ್ಲ ಕುಲ್ಲ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಕಲ್ಲ ಕುಲ್ಲ ಅನ್ನೋ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಕಾಂಬಿನೇಷನ್ ಹಿಟ್ ಆಗಿರೋ ಮೊದಲನೇ ಸಿನಿಮಾ. ಈ ಸಿನಿಮಾ ನಂತರ ಕನ್ನಡ ಚಿತ್ರರಂಗದಲ್ಲಿ ಇವರಿಬ್ಬರ ಕಾಂಬಿನೇಷನ್ ಗೆ ಒಂದು ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆಪ್ತ ಮಿತ್ರ ಅವರೆಗೂ ಆ ಒಂದು ಡಿಮ್ಯಾಂಡ್ ಸಸ್ಟೈನ್ ಆಗುತ್ತೆ.